ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಗಾಯಕಿ ಪೃಥ್ವಿ ಭಟ್ ಅವರ ವಿಚಾರ ಕಳೆದ 2.5 ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಮಾರ್ಚ್ 27ನೇ ತಾರೀಕು ಅವರು ಜಿ ಕನ್ನಡದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದಂತಹ ಅಭಿಷೇಕ್ ಅನ್ನುವರನ್ನ ಮದುವೆ ಆಗ್ತಾರೆ. ಅಂಡ್ ಮದುವೆ ಆದ ಕೆಲವು ದಿನಗಳಲ್ಲಿ ಅವರ ಒಂದು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗುತ್ತೆ. ಅಂಡ್ ಹರಿದಾಡೋದಕ್ಕೆ ಶುರುವಾದಾಗ ಪೃಥ್ವಿ ಭಟ್ ಅವರ ತಂದೆ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಗಳನ್ನ ಮಾಡ್ತಾರೆ. ಲೈಕ್, ನನ್ನ ಮಗಳಿಗೆ ಯಾರೋ ಮಾಟ ಮಂತ್ರ ಮಾಡಿಸಿ ಈ ಮದ್ವೆನ ಮಾಡಿದ್ದಾರೆ. ಲೈಕ್, ಅವ್ರಿಗೆ ಅವ್ರ ಮಗಳ ಮೇಲೆ ಎಷ್ಟು ಮಟ್ಟಕ್ಕೆ ನಂಬಿಕೆ ಅಂತಂದ್ರೆ ಅವ್ರ ಮದುವೆ ಆಗಿರುವಂತಹ ಫೋಟೋಸ್ ಗಳನ್ನ ತೋರಿಸಿದ ಮೇಲೂ ಸಹ ಅವ್ರಿಗೆ ತಲೆ ಕೆಡಿಸಿ ಈ ಮದ್ವೆನ ಮಾಡಿಸಿದ್ದಾರೆ. ಅವ್ರಿಗೆ ಯಾರೋ ಮಾಟ ಮಂತ್ರ ಮಾಡಿಸಿ ಈ ಮದ್ವೆನ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ರೆ ಹೊರತು ನನ್ನ ಮಗಳು ಅಂತೋಳಲ್ಲ ಅನ್ನುವಂತಹ ಭಾವನೆನಲ್ಲೇ ಅವ್ರು ಮಾತಾಡ್ತಿದ್ರು. ಸೊ ಆ ಮಟ್ಟಕ್ಕೆ ಪೃಥ್ವಿ ಭಟ್ ಅವ್ರನ್ನ ಅವರ ತಂದೆ ತಾಯಿ ನಂಬಿದ್ರು. ಬಟ್ ಈ ವಿಚಾರದ ಬಗ್ಗೆ ಅವರು ಹೇಳ್ದಂತಹ ಹೆಸರು ಅಂತಂದ್ರೆ ಪೃಥ್ವಿ ಭಟ್ ಅವ್ರಿಗೆ ತಲೆ ಕೆಡಿಸಿರುವಂತದ್ದಾಗಿರ್ಬೋದು ಅಥವಾ ಮಾಟ ಮಂತ್ರ ಮಾಡಿಸಿರೋದಾಗಿರ್ಬೋದು, ಆ ವಿಚಾರದ ಬಗ್ಗೆ ಅವ್ರು ಮಾತಾಡಿದಾಗ ಅವ್ರು ಹೇಳಿದಂತಹ ಒಂದು ಹೆಸರು ಅಂತಂದ್ರೆ ನರಹರಿ ದೀಕ್ಷಿತ್ ಅವರು. ಜಿ ಕನ್ನಡದಲ್ಲಿ ಗಾಯಕ ಆಗಿ ಕೆಲಸ ಮಾಡ್ತಿದ್ದಂತಹ ನರಹರಿ ದೀಕ್ಷಿತ್ ಅವರು ನನ್ನ ಮಗಳ ಮೇಲೆ ಮಾಟ ಮಂತ್ರ ಪ್ರಯೋಗನ ಮಾಡಿ ಈ ಮದುವೆನ ಮಾಡಿಸಿದ್ದಾರೆ ಅಂತ ಹೇಳಿ ನರಹರಿ ಅವರ ಹೆಸರನ್ನ ತಗೊಳ್ತಾರೆ. ಅಂಡ್ ಈ ವಿಚಾರದ ಬಗ್ಗೆ ನರಹರಿ ಅವರು ಕೂಡ ಕ್ಲಾರಿಟಿಯನ್ನ ಕೊಡ್ತಾರೆ. ಲೈಕ್, ನನ್ನ ಮದುವೆಗೆ ಇನ್ವೈಟ್ ಮಾಡಿದ್ರು, ಸೊ ಮದುವೆಗೆ ಹೋಗಿ ಅಕ್ಷತೆ ಹಾಕಿ ಬಂದೆ ಅಷ್ಟೇ. ಬಟ್ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಹುಡುಗಿನ ದಾರೆ ಇಟ್ಕೊಡೋದಾಗ್ಲಿ ಇದು ಯಾವುದನ್ನು ಸಹ ನಾನು ಮಾಡಲಿಲ್ಲ. ಜಸ್ಟ್ ಹೇಗೆ ನನ್ನ ಮದುವೆಗೆ ಇನ್ವೈಟ್ ಮಾಡಿದ್ರು ನಾನು ಅದೇ ರೀತಿ ಹೋಗಿ ಅವ್ರಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಬಂದಿದ್ದೀನಿ ಅಷ್ಟೇ ಅಂತ ಹೇಳಿ ನರಹರಿ ಅವರು ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟರು. ನಾನು ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಮಾಟ ಮಂತ್ರ ಮಾಡೋದಾಗಿರ್ಬೋದು ಅಥವಾ ಅವಳ ತಲೆ ಕೆಡಿಸೋ ಕೆಲಸ ಮಾಡೋದಾಗಿರ್ಬೋದು ಯಾವುದನ್ನು ಸಹ ಮಾಡಿಲ್ಲ ಅಂತ ಹೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿದ್ರು. ಅಂಡ್ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಜನ ವಿರೋಧವನ್ನು ಸಹ ವ್ಯಕ್ತಪಡಿಸಿದ್ರು. ಲೈಕ್, ತಂದೆಗೆ ಗೊತ್ತಿಲ್ದಿರಾ, ತಾಯಿಗೆ ಗೊತ್ತಿಲ್ದಿರಾ, ಒಬ್ಬ ಸೆಲೆಬ್ರಿಟಿ ಆಗಿ ನೀನ್ ಈ ಮಟ್ಟಕ್ಕೆ ಬೆಳೆದಾದ್ಮೇಲೆ ತಂದೆ ತಾಯಿನ ಬಿಟ್ಟೋಗ್ತೀಯಾ ಅಂತಂದ್ರೆ ನೀನ್ ಎಂತ ಹುಡುಗಿ ಇರ್ಬೇಡ ಅಂತ ಹೇಳಿ ಪೃಥ್ವಿ ಭಟ್ ಅವ್ರಿಗೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅಂಡ್ ಇದೆಲ್ಲವೂ ಸಹ ತಣ್ಣಗಾದ ನಂತರ ಈಗ ಪೃಥ್ವಿ ಭಟ್ ಅವರು ತುಂಬಾನೇ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂಡ್ ಆ ರಿಸೆಪ್ಷನ್ಗೆ ಯಾರ್ಯಾರು ಬಂದಿದ್ರು, ಅವರ ತಂದೆ ತಾಯಿ ಬಂದಿದ್ರ ಇಲ್ವಾ ಅಥವಾ ಪೃಥ್ವಿ ಭಟ್ ಅವರು ತಂದೆ ತಾಯಿನ ಕರೆದಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬಿಡಿ. ಎಸ್ ಫ್ರೆಂಡ್ಸ್, ಪೃಥ್ವಿ ಭಟ್ ಅವರು ಈಗ ಮಾರ್ಚ್ 27ನೇ ತಾರೀಕು ಮದುವೆ ಆಗಿದ್ರು. ಮದುವೆ ಆದ ನಂತರ ಅವರ ವಿಡಿಯೋಸ್ ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಯಿತು. ಅವರ ತಂದೆ ಒಂದಷ್ಟು ಕಮೆಂಟ್ಸ್ ಗಳನ್ನ ಮಾಡಿದ್ರು. ಅಂಡ್ ಇದೆಲ್ಲವೂ ಸಹ ತಣ್ಣಗಾದ ನಂತರ, ಅಂದ್ರೆ ಆಲ್ಮೋಸ್ಟ್ 3 ಮಂತ್ಸ್ ಆಗ್ತಾ ಬಂದಿದೆ. ಇದೆಲ್ಲವೂ ತಣ್ಣಗಾದ ನಂತರ ಈಗ ಪೃಥ್ವಿ ಭಟ್ ಅವರು ತುಂಬಾನೇ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂಡ್ ಆ ರಿಸೆಪ್ಷನ್ಗೆ ತುಂಬಾನೇ ದೊಡ್ಡ ವ್ಯಕ್ತಿಗಳು ಸಹ ಬಂದಿದ್ದಾರೆ. ಅವ್ರನ್ನೆಲ್ಲರನ್ನು ಸಹ ಇವರಿಬ್ಬರ ಮಧ್ಯೆ, ಅಂದ್ರೆ ಗಂಡು ಹೆಣ್ಣಿನ ಮಧ್ಯೆ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದಾಗಿರ್ಬೋದು, ಇದೆಲ್ಲವನ್ನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಪೃಥ್ವಿ ಭಟ್ ಅವರು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಜನಗಳು ಕೇಳ್ತಿರುವಂತಹ ಪ್ರಶ್ನೆ ಒಂದೇ, ಯಾರ್ಯಾರನೋ ನಿಲ್ಸ್ಕೊಂಡು ಸೆಂಟ್ರಲ್ ನಿಲ್ಸ್ಕೊಂಡು ಆಶೀರ್ವಾದ ತಗೊಂಡು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಸ್ಕೊಂಡು ಅದನ್ನೆಲ್ಲ ಅಪ್ಲೋಡ್ ಮಾಡ್ತಿರುವಂತಹ ನಿಮ್ಗೆ ನಿಮ್ಮ ತಂದೆ ತಾಯಿನ ನಿಲ್ಸ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ತಗೊಳ್ಬೇಕು ಅಂತ ಅನ್ಸಿಲ್ವಾ ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂಡ್ ಹಾಗಿದ್ರೆ ಈ ಒಂದು ರಿಸೆಪ್ಷನ್ ಅಲ್ಲಿ ಯಾರ್ಯಾರು ಕಾಣಿಸ್ಕೊಂಡ್ರು ಅಂತ ಹೇಳೋದಾದ್ರೆ, ನಮ್ಮ ಜಿ ಕನ್ನಡದ ಫೇಮಸ್ ಆಂಕರ್ ಆಗಿರುವಂತಹ ಅನುಶ್ರೀ ಅವರು ಸಹ ಈ ಒಂದು ರಿಸೆಪ್ಷನ್ ಅಲ್ಲಿ ಕಾಣಿಸ್ಕೊಂಡ್ರು. ಹಾಗೆ ವಿಜಯ್ ಪ್ರಕಾಶ್ ಅವರು ಅವರ ಫ್ಯಾಮಿಲಿ ಸಮೇತರಾಗಿ ಬಂದು ಈ ಒಂದು ಜೋಡಿಗೆ ವಿಶಸ್ ಅನ್ನ ಮಾಡಿದ್ರು. ನಾದಬ್ರಹ್ಮ ಹಂಸಲೇಖ ಅವರು ಕೂಡ ಈ ಒಂದು ಜೋಡಿಗೆ ವಿಶಸ್ ಅನ್ನ ಮಾಡಿದ್ರು. ಫ್ಯಾಮಿಲಿ ಸಮೇತ, ಅಂದ್ರೆ ಅವರ ಜೋಡಿ ಜೊತೆಗೆ ಬಂದು ಇವರಿಗೆ ವಿಶಸ್ ಅನ್ನ ಮಾಡಿದ್ರು. ಹೀಗೆ ಸಾಕಷ್ಟು ಜನ ದೊಡ್ಡ ವ್ಯಕ್ತಿಗಳು, ಸಾಕಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು, ಮೋಕ್ಷಿತಾ ಅವರಾಗಿರ್ಬೋದು, ಹನುಮಂತು ಅವರಾಗಿರ್ಬೋದು, ಅಂಡ್ ಸಾಕಷ್ಟು ಜನ ಕಾಮಿಡಿ ಕಿಲಾಡಿಗಳನ್ನ ಆಕ್ಟರ್ಸ್ ಗಳಾಗಿರ್ಬೋದು, ಎಲ್ಲರೂ ಸಹ KR ಪೇಟೆ ಅವರಾಗಿರ್ಬೋದು, ಈ ರೀತಿ ಸಾಕಷ್ಟು ಜನ ಬಂದು ಇವರ ಒಂದು ಮದುವೆಗೆ ವಿಶಸ್ ಅನ್ನ ಮಾಡಿದ್ದಾರೆ. ಇವರ ಒಂದು ರಿಸೆಪ್ಷನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಆ ರಿಸೆಪ್ಷನ್ ಅಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಪೃಥ್ವಿ ಭಟ್ ಅವರು. ಲೈಕ್, ಒಂಚೂರು ಗಿಲ್ಟ್ ಸಹ ಕಾಣಿಸ್ತಿಲ್ಲ. ನನ್ನ ತಂದೆ ಇಲ್ಲ, ನನ್ನ ತಾಯಿ ಇಲ್ಲ, ಅವರು ಕೂಡ ಈ ಒಂದು ಫಂಕ್ಷನ್ ಅಲ್ಲಿ ಇರಬೇಕಾಗಿತ್ತು ಅನ್ನುವಂತಹ ಗಿಲ್ಟ್ ಒಂದು ಚೂರು ಸಹ ಕಾಣಿಸ್ತಿಲ್ಲ. ಸೊ ಈ ರೀತಿಯಾದಂತಹ ವಿಡಿಯೋಸ್ ಗಳನ್ನೆಲ್ಲ ಅಪ್ಲೋಡ್ ಮಾಡಿ ಹಾಕುವಂತಹ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಮಾಡ್ತಿದ್ದಾರೆ. ಅಂಡ್ ಸಾಕಷ್ಟು ಜನ ಅವ್ರಿಗೆ ಪಾಸಿಟಿವ್ ಆಗಿನೂ ಕೂಡ ಕಮೆಂಟ್ಸ್ ಗಳನ್ನ ಮಾಡ್ತಿದ್ದಾರೆ. ಲೈಕ್, ಪೃಥ್ವಿ ಭಟ್ ಅವರಾಗಿರ್ಬೋದು, ಅಭಿಷೇಕ್ ಅವರಾಗಿರ್ಬೋದು, ಇವರ ಒಂದು ಮದುವೆ ವಿಚಾರನ ಅವರ ಫ್ಯಾಮಿಲಿನಲ್ಲಿ ತಿಳಿಸಿದ್ರು. ಅವರ ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಂಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವ್ರಿಗೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ. ಏನೇ ಇರ್ಬೋದು, ಅಂಡ್ ಎಷ್ಟೇ ಗ್ರ್ಯಾಂಡ್ ಆಗಿ ಇವರು ರಿಸೆಪ್ಷನ್ ಅನ್ನ ಮಾಡ್ಕೋಬಹುದು, ಎಷ್ಟೇ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಅನ್ನ ಮಾಡ್ಕೊಂಡ್ರು
ಲೈಕ್ ತಂದೆ ಇಲ್ಲ ತಾಯಿ ಇಲ್ಲ ಅನ್ನುವಂತಹ ಗಿಲ್ಟ್ ಯಾವತ್ತಿದ್ರೂ ಕಾಡದೇ ಇರೋದಿಲ್ಲ ಇವ್ರಿಗೆ. ಆ್ಯಂಡ್ ಎಷ್ಟೋ ಜನಕ್ಕೆ ತಂದೆ ತಾಯಿನೇ ಇರೋದಿಲ್ಲ. ಅವರು ಅಂಥವರೆಲ್ಲ ಇಂತಹ ಮೂಮೆಂಟ್ಗಳಲ್ಲಿ ನನಗೆ ತಂದೆ ಇರಬೇಕಾಗಿತ್ತು, ತಾಯಿ ಇರಬೇಕಾಗಿತ್ತು ಅಂತ ಮಿಸ್ ಮಾಡ್ಕೊಳ್ತಾರೆ. ಬಟ್ ಇವರು ತಂದೆ ತಾಯಿನ ಇಟ್ಕೊಂಡು ಇವರು ಅವ್ರನ್ನ ಕರೆದಿಲ್ಲ, ಅವ್ರನ್ನ ಇನ್ವೈಟ್ ಮಾಡಿಲ್ಲ. ಅವರ ಪ್ರೆಸೆನ್ಸ್ ಇವರ ಒಂದು ಹೊಸ ಜೀವನಕ್ಕೆ ಅವರ ಒಂದು ಆಶೀರ್ವಾದ ಇಲ್ಲ, ಅವರ ಒಂದು ಪ್ರೆಸೆನ್ಸ್ ಇಲ್ಲ ಅಂತಂದಾಗ ಅದು ತುಂಬಾನೇ ನೋವಾಗುತ್ತೆ. ಆ ಒಂದು ಗಿಲ್ಟ್ ಇವರಿಬ್ಬರಲ್ಲೂ ಒಂದು ಚೂರು ಸಹ ಕಾಣಿಸ್ತಿಲ್ಲ. ಯಾವ ರೇಂಜ್ಗೆ ಮದುವೆ ಆಗ್ತಿದ್ದಾರೆ ಅಂತಂದ್ರೆ, ಲೈಕ್ ತಂದೆ ತಾಯಿನೇ ಒಂದು ಹುಡುಗನ ನೋಡಿ ಹೇಗೆ ಅದ್ದೂರಿಯಾಗಿ ಮದುವೆ ಮಾಡಿ ಕಳ್ಸ್ಕೊಡ್ಬೇಕಾದ್ರೆ ಖುಷಿಯಾಗಿರ್ತಾರೋ ಅದೇ ರೀತಿ ಖುಷಿಯಾಗಿ ರಿಸೆಪ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂಡ್ ಎಷ್ಟೇ ಇವಾಗ ಖುಷಿಯಾಗಿರ್ಬೋದು, ಜಸ್ಟ್ ಮದುವೆ ಆಗಿ ಒಂದೇ ಒಂದು ವರ್ಷದೊಳಗಡೆ ಗೊತ್ತಾಗುತ್ತೆ ಲೈಕ್ ತಂದೆ ತಾಯಿ ಪ್ರೆಸೆನ್ಸ್ ಅನ್ನೋದು ಎಷ್ಟು ಮುಖ್ಯ, ಅವರ ಆಶೀರ್ವಾದ ಅನ್ನೋದು ಎಷ್ಟು ಮುಖ್ಯ, ಇವರ ಲೈಫಲ್ಲಿ ತಂದೆ ತಾಯಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಜಸ್ಟ್ ಒಂದು ವರ್ಷದೊಳಗಡೆ ಗೊತ್ತಾಗುತ್ತೆ. ಒಂದು ವರ್ಷದೊಳಗಡೆ ಗೊತ್ತಾಗಿಲ್ಲ ಅಂತಂದ್ರೂ ಇವ್ರಿಗೆ ಮಕ್ಕಳಾಗಿ ಇವ್ರ ತಂದೆ ತಾಯಿಗಳಾಗ್ತಾರಲ್ಲ, ಅವಾಗಾದ್ರೂ ಅವ್ರ ವ್ಯಾಲ್ಯೂ ಏನನ್ನೋದು ಇವ್ರಿಗೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳನ್ನ ಮಾಡ್ತಿದ್ದೀರಾ. ಸೊ ಪೃಥ್ವಿ ಭಟ್ ಅವರ ಈ ಒಂದು ನಿರ್ಧಾರದ ಬಗ್ಗೆ, ಈ ಒಂದು ಗ್ರ್ಯಾಂಡ್ ರಿಸೆಪ್ಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಪೃಥ್ವಿ ಭಟ್ ಅವರ ಈ ಒಂದು ನಿರ್ಧಾರಕ್ಕೆ ಸಾಕಷ್ಟು ಜನ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಜಿ ಕನ್ನಡದ ಟೀಮ್ ಮೆಂಬರ್ಸ್ ಗಳ ಸಾಕಷ್ಟು ಜನ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ. ಸೊ ಅಂತವ್ರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಪೃಥ್ವಿ ಭಟ್ ಅವರ ತಂದೆ ತಾಯಿ ಈ ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನ ಕೊಟ್ಟು ಅವ್ರಿಗೆ ಸಂಗೀತ ಅಭ್ಯಾಸವನ್ನ ಮಾಡಿಸಿ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅವ್ರಿಗೆ ಸರಿಗಮಪದಲ್ಲಿ ಸೆಲೆಕ್ಟ್ ಆಗೋ ರೀತಿ ಮಾಡಿ ನಂತರ ಇವರು ಒಂದು ಹಂತಕ್ಕೆ ಬೆಳೆದ್ರು ಅಂತ ಅಂದ್ಮೇಲೆ ತಂದೆ ತಾಯಿನೇ ಬಿಟ್ಟು ಬೇರೆ ಯಾರನ್ನೋ ನೋಡ್ಕೊಂಡು ಹೋಗ್ತಾರೆ ಅಂತಂದ್ರೆ, ಸೊ ಅಂತವ್ರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.